ಸಮಸ್ತ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ ದೇವರಾಜ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆರೋಗ್ಯ ಭಾಗ್ಯ ಆಶಯ ಎಲ್ಲ ಕೊಟ್ಟು ಕಾಪಾಡಿ ಅವರಿಂದ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯಲಿ. ಮೊದಲನೇದಾಗಿ ಅವರು ಗ್ರಾಮ ದೇವತೆ ಆದ ಲಕ್ಷ್ಮೀ ದೇವಮ್ಮನ ಆಶೀರ್ವಾದ ಪಡೆದು ಇನ್ನು ಮುಂದಿನ ಕಾರ್ಯಕ್ರಮಗಳನ್ನೆಲ್ಲೂ ಹೋಗಿ ಅಲ್ಲಿ ಕೇಕ್ ಕಟ್ಟಿಂಗ್ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ತಾ ಬಂದರೆ ದೇವರಾಜ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಜನವರಿ 5ನೇ ತಾರೀಕು ಉಳ್ಳಾಳವಾಡ್ನ ಎಲ್ಲ ಸ್ನೇಹಿತರು, ಬಂಧುಗಳು ಹಾಗೂ ಎಲ್ಲ ಹಿತೈಷಿಗಳು ದೇವರಾಜಣ್ಣ ಅವರ ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಸಾಮಾನ್ಯವಾಗಿ ಹುಟ್ಟುಹಬ್ಬದ ದಿನ ದೇವಸ್ಥಾನಗಳಿಗೆ ಹೋಗಿ ದೇವರ ಕೈ ಮುಗ್ದು ಅವತ್ತಿನ ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಕಾರ್ಯಕರ್ತರು, ಮುಖಂಡರುಗಳು, ಸ್ನೇಹಿತರುಗಳು, ಬಂಧುಗಳು, ಹಿತೈಷಿಗಳು ಎಲ್ಲ ಆಚರಣೆ ಮಾಡುವಂಥ ಸ್ಥಳಗಳಿಗೆ ಭೇಟಿ ನೀಡಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾರೆ. ಅವ್ರ ಮೇಲಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಎಲ್ಲ ಅವರ ಸ್ನೇಹಿತರು, ಬಂಧುಗಳು ವಿಶೇಷವಾಗಿ ಆಯಾ ಸ್ಥಳ, ಆಯಾ ಬಡಾವಣೆಗಳಿಗೆ, ಆಯಾ ಗ್ರಾಮಗಳಿಗೆ ಅವ್ರನ್ನ ಬರಮಾಡ್ಕೊಂಡು ಅದ್ದೂರಿಯಾಗಿ ಸ್ವಾಗತ ಮಾಡಿ ವಿಶೇಷವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ. ಅವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯುಷು, ಆರೋಗ್ಯ, ಐಶ್ವರ್ಯ ಕೊಟ್ಟು ಮುಂಬರ್ತಕ್ಕಂಥ GBA ಚುನಾವಣೆಯಲ್ಲಿ ಅವ್ರಿಗೆ ಭಗವಂತ ಆಶೀರ್ವಾದ ಮಾಡಲಿ. ಅವರು ಜಯಶ್ರೀಲಾಗಲಿ. ವರ್ಷದ ಶುಭಾಶಯಗಳು ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಾಗದನಹಳ್ಳಿ ವಾರ್ಡ್ ಆಕಾಂಕ್ಷಿಯಾದಂತಹ ದೇವರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇವತ್ತು ಸ್ವಯಂ ಪ್ರೇರಿತವಾಗಿ ಅವರ ಕಾರ್ಯಕರ್ತರು, ವಾರ್ಡಿನ ಎಲ್ಲ ಜನ, ಹಿರಿಯರು ಎಲ್ಲರೂ ಸೇರಿ ಅವರು ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ. ಹೀಗೆ ನಡ್ಕೊಂಡು ಹೋಗಲಿ ಅಂತ ಹೇಳ್ತಾ ಭಗವಂತ ಆಯುರಾರೋಗ್ಯ ಕೊಡಲಿ ಅಂತ ಹೇಳ್ತಾ ಶುಭಾಶಯಗಳು. ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಮುನ್ಮನಿಗಳಿಗೆ? ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಇಂದು ನನ್ನ ಹುಟ್ಟುಹಬ್ಬದಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಉಳ್ಳಾಳವಾಡು, ನಾಗದನಹಳ್ಳಿ ವಾರ್ಡು ಹಾಗೂ ಇನ್ನು ಇತರರು ವಾರ್ಡಿನಗಳು, ಎಲ್ಲರೂ ಬಂಧುಗಳು, ಕಾರ್ಯಕರ್ತರುಗಳು ಎಲ್ಲ ಸೇರಿ ನಾನು ಹುಟ್ಟುಹಬ್ಬ ಮಾಡ್ತಾರೆ. ಶುಭ ಕೋರುತ್ತೇನೆ. ಏನೇನು ಕಾರ್ಯಕ್ರಮ ಇವತ್ತು ಎಲ್ಲೆಲ್ಲಿ ಕರೀತಾರ ನಮ್ಮ ಸ್ನೇಹಿತರು, ನಮ್ಮ ಕಾರ್ಯಕರ್ತರೆಲ್ಲ ಅಲ್ಲೆಲ್ಲ ಹೋಗಿ ಕೇಕ್ ಕಟ್ ಮಾಡಿಸ್ಕೊತೀನಿ. ಹಂಗೆ ಬಡವ್ರ ಮಕ್ಕಳಿಗೆ ಏನಂತ ಒಂದು ಸ್ವಲ್ಪ ಅನುದಾನ ಅವೆಲ್ಲ ಇಟ್ಕೊಂಡಿದ್ದೀವಿ. ಅವೆಲ್ಲ ಬದಲಾವಣೆ ಆಗಿದೆ. ಇವಾಗ ಏನಿಲ್ಲ ಹುಟ್ಟುಹಬ್ಬದು ಅವರು ಮತ್ತು ಪ್ರತಿಗೆ ನೀಡ್ಲಿ, ಆಮೇಲೆ ಅದಕ್ಕೆ ನೀಡ್ತೀವಿ ನಾವು. ಇದಕ್ಕೆ ನಾವು ರಾಜಕೀಯದ ಬಗ್ಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ. ಹಂಗೆ ಸಮಸ್ಯೆಗಳಿದ್ದು ಅದರಿಂದ ಕಾರಣದಿಂದ ನಾವು ಚೇಂಜ್ ಆಗಿದ್ದೀವಿ ಅಷ್ಟೇ. ತಮ್ಮ ಒಂದು ಭವಿಷ್ಯದ ದಾರಿ ನೋಡ್ಕೊಂಡು ಬದಲಾಗಿದೆ. ಸರ್, ಸಂಕ್ರಾಂತಿಗೆ ಏನ್ ಸಂದೇಶ ಕೊಡ್ತೀರಾ ಸರ್ ರೈತರಿಗೆ ಮತ್ತೆ ವಿಶೇಷವಾಗಿ ಜನತೆಗೆ? ಸಂಕ್ರಾಂತಿ ಹಬ್ಬದ ಈ ಹೊಸ ವರ್ಷ ಎಲ್ಲರೂ ಆರೋಗ್ಯ ಬಗ್ಗೆ ಆಯುಷ್ ಕೊಟ್ಟು ಸಂಕ್ರಾಂತಿ ಹಬ್ಬ ಹಳ್ಳಿ ರೈತರುಗಳು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಒಳ್ಳೆ ಬೆಳವಣಿಗೆ ಆಗಿ ಎಲ್ಲ ಶುಭ ಕೋರ್ತೀನಿ. ಉಳ್ಳಾಳ ಗ್ರಾಮದ ನಮ್ಮ ಸೊನ್ನೇನಹಳ್ಳಿ ಗ್ರಾಮ ದೇವತೆಗಳೆಲ್ಲ ಆಶೀರ್ವಾದ ತಗೊಂಡು ಮುಂದಿನ ಅಭಿವೃದ್ಧಿಗೆ ನನಗೆ ದೇವರು ಆಜ್ಞೆ ಕೊಡ್ತಾನೆ. ಸರ್, ಮುಂದೆ GBA ಯಾವ ವಾರ್ಡಿಗೆ ನೀವು ಇದು ಮಾಡ್ತೀರಾ ಸರ್? ಅಲ್ಲಿಂದ ಈಗ ಇಲ್ಲ, ಒಟ್ಟಿನಲ್ಲಿ ನಾಗದನಹಳ್ಳಿ ವಾರ್ಡು ಅಂತ ಜೆಂಟ್ಸ್ ಆದ್ರೆ ಸರಿ, ಲೇಡೀಸ್ ಆದ್ರೆ ಅಲ್ಲಿಂದ ಆಕಾಂಕ್ಷೆ ಆಗಿದ್ವಿ. ಶ್ರೀಯುತ ದೇವರಾಜ್ ಅವರಿಗೆ ಅವರ ಇವತ್ತು ಹುಟ್ಟುಹಬ್ಬ ಅವ್ರದ್ದು. ಅವ್ರಿಗೆ ಭಗವಂತ ಆಯುಷ್ಯ, ಆರೋಗ್ಯ, ಜಯ ಕೊಟ್ಟು ಕಾಪಾಡಲಿ, ಒಳ್ಳೆ ವೃದ್ಧಿ ಆಗಲಿ ಅಂತ ಕೇಳ್ಕೊಳ್ತಾ, ಇದೇ ರೀತಿ ಮುಂದಕ್ಕೂ ಸಹ ಬಡಬಗ್ರನ್ನೆಲ್ಲ ನೋಡಿ ಇದು ಆಲ್ರೆಡಿ ಬಡಬಗ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತು ಮುಂದಕ್ಕೂ ಅದೇ ರೀತಿ ಮಾಡಲಿ. ಆ ತಾಯಿ ದೇವರಾಜ್ ಅವ್ರಿಗೆ ಶಕ್ತಿ ಕೊಡಲಿ, ಆ ಶಕ್ತಿ ಅಂತ ಕೇಳ್ಕೊಳ್ತಾ ಈಗಲೇ ಬಡವರು ಬಂದು ದೇವರಾಜಣ್ಣವರು ಎಷ್ಟೋ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದಾರೆ. ಭಗವಂತ ಅವ್ರಿಗೆ ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾರೆ.